ಅದು ಎಲ್ಲಿವರೆಗೆ ಯಾವಾಗ ಸಾಧ್ಯ ಅಂದರೆ ಜನಜಾಗೃತಿಗೆ ಮಾಡುವಂಥ ಕೆಲಸ. ಅದನ್ನು ಮೊದಲು ಜನಗಳಲ್ಲಿ ಒಂದು ನೈತಿಕ ಪ್ರಜ್ಞೆ ಮೂಡಿಸೋ ಕಾರಣಕ್ಕಾಗಿಯೇ ನಮ್ಮ ಕೆಲವು ಜಂಗಮ ಕಲಾವಿದರು, ಅಂದರೆ ಸಂಚಾರಿ ಕಲಾವಿದರು, ಅನೇಕ ನೀತಿ ಕಥೆಗಳನ್ನು ಅಲ್ಲಲ್ಲಿ ಹೇಳ್ತಾಯಿದ್ರು, ಪ್ರವಚನ ಮಾಡ್ತಾಯಿದ್ರು, ಕೀರ್ತನೆ ಮಾಡ್ತಾಯಿದ್ರು. ಅವೆಲ್ಲ ಹೋಯ್ತು. ಅವೆಲ್ಲ ಜನಶಿಕ್ಷಣದ ಒಂದು ರೂಪಗಳು, ಮಾಸ್ ಎಜುಕೇಷನ್ನ ಒಂದು ಫಾರಮ್. ಆ ರೂಪಗಳು ಇವತ್ತು ಮಾಯವಾಗಿದೆ. ಅದರಿಂದ ಮತ್ತೆ ಅಂಥದ್ದು ಈಗಂತೂ ಸಾಕ್ಷರತೆಯೂ ಹೆಚ್ಚಾಗಿದೆ, ಗ್ರಂಥಗಳು ಬರ್ತಾ ಇದ್ದಾವೆ, ಹೆಚ್ಚೆಚ್ಚು ಅವರಿಗೆ ಸಾಹಿತ್ಯ ಒದಗಿಸುವಂಥದ್ದು, ಹೆಚ್ಚೆಚ್ಚು ಅವರಲ್ಲಿ ಪ್ರಜ್ಞೆ ಮೂಡಿಸೋಕ್ಕೆ ಏನು ಬೇಕೋ ಅಂಥ ಕಾರ್ಯಕ್ರಮಗಳು ಆಗಿಂದಾಗೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು, ಪರಿಷತ್ನಂಥ ಅಕಾಡೆಮಿಗಳಂಥ ವಿಶ್ವವಿದ್ಯಾನಿಲಯಗಳಂಥ ಸಂಸ್ಥೆಗಳು ಹೆಚ್ಚು ಜನಶಿಕ್ಷಣದ ಕಡೆ ಗಮನ ಕೊಡಬೇಕು. ಕೆಲವು ವೈಯಕ್ತಿಕವಾಗಿ ಯಾರ್ದು ಅಲ್ಲಿ ಒಂದು 4 ಗೋಡೆ ಮಧ್ಯೆ ಪಾಂಡಿತ್ಯ ತೋರಿಸೋದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಈ ಎಲ್ಲ ಸಂಸ್ಥೆಗಳು ಕೂಡ ಜನಜಾಗೃತಿ ಉಂಟು ಮಾಡಬೇಕು, ಅವರಲ್ಲಿ ನಮ್ಮ ಸಂವಿಧಾನದ ಪ್ರಜ್ಞೆ ಉಂಟು ಮಾಡಬೇಕು, ಅವರ ನಾಗರಿಕ ಹಕ್ಕುಗಳ ಪ್ರಜ್ಞೆ ಉಂಟು ಮಾಡಬೇಕು. ಇದೆಲ್ಲದೂ ಕೂಡ ಇದರಿಂದ ಹಳ್ಳಿಗರು ವಂಚಿತರಾಗಿದ್ದಾರೆ. ಅವ್ರನ್ನ ಪ್ರಜ್ಞಾವಂತರು ಮಾಡೋದೇ ಬಹಳ ಮುಖ್ಯ. ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಎಂಥದ್ದಂದರೆ, ಜನ ಪ್ರಜ್ಞಾವಂತರಾದರೆ ತಮ್ಮ ಸ್ಥಾನ ಸಡಿಲಾಗ್ತದೆ ಅನ್ನೋದು ಭಯ ಇದೆ. ಹೀಗಾಗಿ ಜನ ಅವರನ್ನು ಪ್ರಜ್ಞಾವಂತರು ಮಾಡಲಿಕ್ಕೆ ತಯಾರಿಲ್ಲ. ಅವರು ಇದನ್ನು ಮೀರಿ ನಿಂತು ಕೆಲಸ ಮಾಡುವಂತಹ ಸಂಸ್ಥೆಗಳು ಮುಂದಾಗಬೇಕಾಗ್ತದೆ.